ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಯುಗಾದಿ ಹಬ್ಬದ ದಿವಸ ನಾನು ಆಂಜನೇಯ ಸ್ವಾಮಿಗೆ ವಡೆಗಳ ಹಾರವನ್ನು ಅರ್ಪಿಸ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ವಡೆಗಳನ್ನು ಅರ್ಪಿಸ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತಂತೆ. ಸೊ ಇದರಿಂದ ನಿಮಗೂ ಯೂಸ್ ಆಗ್ಬೋದು ಅಂತ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೋಬೋದು. ದೇವ್ರಿಗೆ ಇಷ್ಟೇ ವಡೆಗಳನ್ನು ಅರ್ಪಿಸ್ಬೇಕು ಅಂತ ಏನೂ ಇಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಡೆಗಳನ್ನು ಸರಿಸಂಖ್ಯೆಯಲ್ಲಿ ಪೋಣಿಸ್ಬಿಟ್ಟು ದೇವರಿಗೆ ಅರ್ಪಿಸ್ಕೋಬೋದು. ಪೂಜೆಗೆ ಹಿಂದಿನ ದಿವಸನೇ ನಾವು ತಲೆ ಸ್ನಾನ ಮಾಡಿ ಉದ್ದಿನ ಬೇಳೆನ ನೆನೆಸಿಟ್ಕೋಬೇಕು. ಮಾರನೇ ದಿವಸ ತಲೆ ಸ್ನಾನ ಮಾಡಿಬಿಟ್ಟು ಎಲ್ಲ ರುಬ್ಕೊಂಡ್ಬಿಟ್ಟು ನೀಟಾಗಿ ನಾವು ಮಾಮೂಲಾಗಿ ಮನೆಯಲ್ಲಿ ಯಾವ ರೀತಿ ವಡೆಗಳು ಮಾಡ್ತೀವೋ ಅದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ. ನಂತರ ವಡೆ ಹೆಂಗೂ ನಾವು ತೂತುಗಳಟ್ಟಿರ್ತೀವಲ್ಲ ಫ್ರೆಂಡ್ಸ್, ಆ ತೂತುಗಳಲ್ಲಿ ಸೂಜಿಯನ್ನು ಸೇರಿಸ್ಬಿಟ್ಟು ನೀಟಾಗಿ ಹಾರನ ಪ್ರಿಪೇರ್ ಮಾಡ್ಕೊಳ್ಳಿ. ವಡೆಗಳು ನಾವು ಪೋಣಿಸಿದ ನಂತರ ಹಾರ ತುಂಬ ಭಾರ ಆಗುತ್ತೆ. ಸೊ ನೀವು ಸ್ವಲ್ಪ ದಪ್ಪದಾಗಿರುವಂತಹ ದಾರದಲ್ಲಿ ವಡೆಗಳನ್ನು ಪೋಣಿಸ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ವಡೆಗಳ ಹಾರ ಈ ರೀತಿ ತಯಾರು ಮಾಡಿಕೊಂಡು ದೇವರಿಗೆ ಅರ್ಪಿಸ್ಕೊಂಡು ಪೂಜೆ ಮಾಡಬೇಕು. ದೇವರು ತಮ್ಮೆಲ್ಲರಿಗೂ ಒಳ್ಳೇದು ಮಾಡಬೇಕು ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರೆಯಬೇಡಿ. ಇಂತಹ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ.